ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು GH ಇನ್ಫೋ ಸೆಂಟರ್. ಸ್ನೇಹಿತರೆ, ಕರ್ನಾಟಕ ಸರ್ಕಾರದಿಂದ ಉನ್ನತ ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗಿದ್ದು, ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಕಡಿಮೆ ಬಡ್ಡಿ ದರದಲ್ಲಿ ಆಯಾ ಸಮುದಾಯಗಳ ಅಭಿವೃದ್ಧಿ ನಿಗಮ ಕಡೆಯಿಂದ ಅರಿವು ಎಜುಕೇಷನ್ ಲೋನ್ ಪಡೆದುಕೊಳ್ಬಹುದಾಗಿರುತ್ತೆ. ಸೊ ನಾವು ಈ ವಿಡಿಯೋದಲ್ಲಿ ಅರಿವು ಎಜುಕೇಷನ್ ಲೋನ್ಗೆ ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾವೆಲ್ಲ ದಾಖಲೆಗಳು ಬೇಕು ಮತ್ತು ಯಾವ ವಿದ್ಯಾರ್ಥಿಗಳು ಅರ್ಹರಿರುತ್ತಾರೆ, ಅರ್ಜಿ ಸಲ್ಲಿಸಿದ ನಂತರ ಹೇಗೆ ಸ್ಯಾಂಕ್ಷನ್ ಮಾಡಿಕೊಳ್ಬೇಕು ಎನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಅರಿವು ಎಜುಕೇಷನ್ ಲೋನ್ ಅಂದರೆ ಉನ್ನತ ಶಿಕ್ಷಣದಲ್ಲಿ ಸ್ಟಡಿ ಮಾಡುತ್ತಿರುವಂತಹ ಮತ್ತು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕ ಖರ್ಚು ವೆಚ್ಚಗಳನ್ನು ನಿಭಾಯಿಸಲು ಸರ್ಕಾರದ ಕಡೆಯಿಂದ ರಿಯಾಯಿತಿ ಬಡ್ಡಿ ದರದಲ್ಲಿ ನಿಗಮದಿಂದ ಸಾಲವನ್ನ ಮಂಜೂರು ಮಾಡಲಾಗುತ್ತೆ. ಹಾಗಾದ್ರೆ ಈ ಅರಿವು ಎಜುಕೇಷನ್ ಲೋನ್ ಪಡೆದುಕೊಳ್ಳೋಕೆ ನೀವೇನು ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು, ಕರ್ನಾಟಕದಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ ಉತ್ತೀರ್ಣರಾಗಿರಬೇಕು, KEA ಅವರು ನಡೆಸುವ CET ಮೂಲಕ ಪ್ರವೇಶ ಪಡೆದವರು ಮಾತ್ರ ಅರ್ಜಿ ಸಲ್ಲಿಸಬಹುದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ KEA ಮೂಲಕ ಪ್ರವೇಶ ಪಡೆದಿರುವ ವೃತ್ತಿಪರ ಕೋರ್ಸ್ಗಳಾದ MBBS, BDS, BE, BTech, BSc ಅಗ್ರಿ, MBA, MCA ಕೋರ್ಸ್ಗಳಿಗೆ ಪ್ರವೇಶ ಪಡೆದವರು ಮಾತ್ರ ಅರ್ಜಿ ಸಲ್ಲಿಸಬಹುದು. ಹಿಂದುಳಿದ ವರ್ಗಗಳಾದ 2A, 2B, 3A, 3B ಕ್ಯಾಟಗರಿ 1 ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಕುಟುಂಬದ ವಾರ್ಷಿಕವಾದಾಯ 2.5 ಲಕ್ಷದ ಒಳಗಡೆ ಇರಬೇಕು. ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದು. ಸೊ ಈ ಎಲ್ಲ ಅರ್ಹತೆಗಳೊಂದಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ನಂತರ ಅರ್ಜಿ ಸಲ್ಲಿಸಲು ಯಾವ ದಾಖಲೆಗಳ ಅವಶ್ಯಕತೆ ಇರುತ್ತೆ ಅಂತ ತಿಳಿದುಕೊಳ್ಳೋಣ. ಸೊ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಯ ಆಧಾರ್ ಕಾರ್ಡ್, BPL ರೇಷನ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, QC ಮಾರ್ಕ್ಸ್ ಕಾರ್ಡ್, ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆದ ಪ್ರವೇಶಾತಿ ಪತ್ರ ಅಂದರೆ ಅಡ್ಮಿಷನ್ ಕಾಪಿ, ಪ್ರವೇಶ ಪಡೆದ ಕಾಲೇಜಿನಿಂದ ಫೀಸ್ ರಿಸಿಪ್ಟ್ ಅಂದರೆ ಖರ್ಚು ವೆಚ್ಚಗಳ ಎಸ್ಟಿಮೇಟ್ ಕಾಪಿ, ಜೊತೆಗೆ ಸೀಲ್ ಸಿಗ್ನೇಚರ್ ಹೊಂದಿರಬೇಕು, ಬೋನಫೈಡ್ ಸರ್ಟಿಫಿಕೇಟ್, ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ. ಸೊ ಈ ಎಲ್ಲ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಪಡೆದುಕೊಂಡು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ಸಮಯದಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಸ್ನೇಹಿತರೆ, ಒಂದು ವೇಳೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಯಿತು ಅಂದರೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗ್ಬೋದು ಅಂತ ತಿಳ್ಕೊಳ್ಳೋದಾದರೆ, 1 ವರ್ಷಕ್ಕೆ 1 ಲಕ್ಷ ರೂಪಾಯಿಗಳಂತೆ 4 ವರ್ಷಕ್ಕೆ ಒಟ್ಟು 4 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಲಾಗುತ್ತೆ. ಈ ಸಾಲದ ಮೊತ್ತಕ್ಕೆ 4% ಬಡ್ಡಿಯಂತೆ ನಿಗದಿಪಡಿಸಲಾಗಿರುತ್ತೆ. ನಂತರ ಈಗ ನಾವು ಎಜುಕೇಷನ್ ಲೋನ್ಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಿದ ನಂತರ ಮುಂದೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ವಿವರವಾಗಿ ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ ಎಲ್ಲ ದಾಖಲೆಗಳನ್ನ ಪಡೆದುಕೊಂಡ ನಂತರ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತೆ. ಅರ್ಜಿಯನ್ನ ಫೈನಲ್ ಸಬ್ಮಿಟ್ ಮಾಡಿದ ನಂತರ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಸಿಗುತ್ತೆ. ನಂತರ ಆಗಲೇ ತಿಳಿಸಿದ ಆ ಎಲ್ಲ ದಾಖಲೆಗಳ ಜೊತೆಗೆ ಈ ಅಕ್ನಾಲೆಜ್ಮೆಂಟ್ ಕಾಪಿಯನ್ನು ತೆಗೆದುಕೊಂಡು ನಿಮಗೆ ಸಂಬಂಧಿಸಿದ ನಿಗಮಕ್ಕೆ ಅಂದ್ರೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಥವಾ D. ದೇವರಾಜ್ ಅರಸರ ಅಭಿವೃದ್ಧಿ ನಿಗಮಕ್ಕೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಎಲ್ಲ ದಾಖಲೆಗಳನ್ನ ಸಲ್ಲಿಸಬೇಕಾಗಿರುತ್ತೆ. ನಂತರ ಅವರು ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಯಾರು ಎಲಿಜಿಬಿಲಿಟಿ ಹೊಂದಿರ್ತಾರೆ ಅಂತವರ ಅರ್ಜಿಯನ್ನ ಅಪ್ರೂವಲ್ ಮಾಡಲಾಗುತ್ತೆ. ನಂತರ ನಿಮ್ಮ ಅರ್ಜಿ ಅನುಮೋದನೆಗೊಂಡದ್ರ ಬಗ್ಗೆ ನಿಮಗೆ ಮೆಸೇಜ್ ಮುಖಾಂತರ ಅಥವಾ ಕಾಲ್ ಮಾಡೋದ್ರ ಮುಖಾಂತರ ತಿಳಿಸಲಾಗುತ್ತೆ. ಅನಂತರ ವಿದ್ಯಾರ್ಥಿಯ ಪೋಷಕರು ಮತ್ತು ಜಾಮೀನ್ದಾರರ ಜೊತೆಗೆ ನಿಗಮಕ್ಕೆ ಭೇಟಿ ನೀಡಿ ನಿಗಮದವರು ತಿಳಿಸಿದಂತೆ 3 ಸ್ಟ್ಯಾಂಪ್ಗಳನ್ನ ಅಂದ್ರೆ ಇಂಡಿಮಿನಿಟಿ ಬಾಂಡ್, ಅಫಿಡವಿಟ್ ಬಾಂಡ್ ಮತ್ತು ವಿಟ್ನೆಸ್ ಬಾಂಡ್, ಈ ರೀತಿಯಾಗಿ 3 ಈ ಸ್ಟ್ಯಾಂಪ್ ಬಾಂಡ್ಗಳ ಮುಖಾಂತರ ಸಾಲ ಮರುಪಾವತಿ ಮಾಡೋದ್ರ ಬಗ್ಗೆ ಖಾತ್ರಿಪಡಿಸಬೇಕಾಗಿರುತ್ತೆ. ಸೊ ಫೈನಲ್ ಆಗಿ ವಿದ್ಯಾರ್ಥಿ ಅಕೌಂಟ್ಗೆ ಸಾಲದ ಮೊತ್ತವನ್ನು ಮಂಜೂರು ಮಾಡಲಾಗುತ್ತೆ. ಹೀಗೆ ಪ್ರತಿ ವರ್ಷವೂ ಕೂಡ ಆನ್ಲೈನ್ ಮುಖಾಂತರ ನಿಮ್ಮ ಅರ್ಜಿಗಳನ್ನು ರಿನ್ಯೂವಲ್ ಮಾಡಿಕೊಂಡು ಮತ್ತೆ ಇದೇ ತರಹ 4 ವರ್ಷಗಳವರೆಗೆ ಅರ್ಜಿ ಮತ್ತು ದಾಖಲೆಗಳನ್ನು ಸಲ್ಲಿಸಿ ಈ 4 ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯಗಳನ್ನು ಪಡೆದುಕೊಳ್ಬಹುದಾಗಿದೆ. ಓಕೆ ಸ್ನೇಹಿತರೆ, ಈ ಒಂದು ಅರಿವು ಎಜುಕೇಷನ್ ಲೋನ್ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇದಕ್ಕೆ ಸಂಬಂಧಿಸಿದ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಬಹುದಾಗಿರುತ್ತೆ. ನಾವು ನೀಡಿದಂತಹ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.